ಕಿತ್ತಾಟಕ್ಕೆ ತೆರೆ ಬೀಳುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಾನುವಾರ ತುಂಬಾ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸೊ ಭಾನುವಾರ ಈ ಕುರ್ಚಿ ಕಿತ್ತಾಟಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ವೀಕ್ಷಕರೇ, ಇಲ್ಲ. ಭಾನುವಾರ ಕುರ್ಚಿ ಕಿತ್ತಾಟಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಗೋದಿಲ್ಲ. ಹಾಗೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ಬೆಂಬಲಿಗರು ಇವತ್ತು ಈ ನವೆಂಬರ್ನ ಡೆಡ್ ಲೈನ್ ಅಂತ ಹೇಳಿದ್ದಾರೆ. ಅಂದ್ರೆ ನವೆಂಬರ್ ಒಳಗಡೆನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದರ್ವೈಸ್ ಡಿಸೆಂಬರ್ ಫಸ್ಟ್ ಆರ್ ವಿದಿನ್ ನವೆಂಬರ್ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಹೈಕಮಾಂಡ್ ತುಂಬಾ ಚಾಕಚಕ್ಯತೆಯಿಂದ ಸಮಯ ಖರೀದಿಗೆ ಬೇಕಾದಂತ ಎಲ್ಲಾ ತಯಾರಿ ಮಾಡ್ಕೊಳ್ತಾ ಇದೆ. ಭಾನುವಾರ ಮೀಟಿಂಗ್ ಅಂತ ಹೇಳಿದೆ, ಆದ್ರೆ ಭಾನುವಾರ ಮೀಟಿಂಗ್ ಕೇವಲ ಔಪಚಾರಿಕ. ಭಾನುವಾರ ಡಿಸಿಷನ್ ಹೊರಬರೋದಿಲ್ಲ. ಹಾಗಾದ್ರೆ ಡಿಸಿಷನ್ ಹೊರಬರೋದು ಯಾವಾಗ? ಭಾನುವಾರ ಔಪಚಾರಿಕ ಅಂದರೆ ಮುಂದೇನಾಗುತ್ತೆ? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಭಾನುವಾರ ನಡೆಯಲಿರುವಂತಹ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್. ಭಾನುವಾರ ನಡೆಯಲಿರುವಂತಹ ಮೀಟಿಂಗ್ ನಲ್ಲಿ ಸೋನಿಯಾ ಗಾಂಧಿ ಅವರು ಖುದ್ದು ಹಾಜರಿರಬೇಕು. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲೇ ಮೀಟಿಂಗ್ ನಡೀಬೇಕು. ಯಾಕೆ ಅಂತಂದ್ರೆ ಸೋನಿಯಾ ಗಾಂಧಿ ಅವರು ಇದ್ರೆ ಮಾತ್ರ ಒಂದು ಡಿಸಿಷನ್ ಹೊರಗಡೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಸೋನಿಯಾ ಗಾಂಧಿ ಅವರು ಈ ಮೀಟಿಂಗ್ ನಲ್ಲಿ ಇರಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿ ಕಳಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಇವತ್ತು ಬೆಳಿಗ್ಗೆ ಭೇಟಿ ಕೊಟ್ರು. ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು, ಭಾನುವಾರ ಏನು ಕ್ಲೈಮ್ಯಾಕ್ಸ್ ನಡೀತಾ ಇದೆ, ಭಾನುವಾರ ಏನು ಈ ಎಲ್ಲಾ ರೀತಿಯಾದಂತಹ ಕಚ್ಚಾಟಕ್ಕೆ ಉತ್ತರ ಸಿಗಲಿದೆ, ಆ ಮೀಟಿಂಗ್ ನಲ್ಲಿ ಸೋನಿಯಾ ಗಾಂಧಿ ಅವರು ಇರಲೇಬೇಕು. ಸೋನಿಯಾ ಗಾಂಧಿ ಅವರು ಇರ್ಲಿಲ್ಲ ಅಂದ್ರೆ ತನ್ನ ಪರವಾದಂತಹ ಡಿಸಿಷನ್ ಹೊರಗಡೆ ಬರೋದು ಕಷ್ಟ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತು. ಹೀಗಾಗಿ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದ್ದಾರೆ. ಇವತ್ತೇನಾದ್ರೂ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಆಸೆ, ಇಂಗಿತ, ಇಚ್ಛೆ ಇದ್ರೆ ಅದು ಕೇವಲ ಸೋನಿಯಾ ಗಾಂಧಿ ಅವರಿಗೆ ಮಾತ್ರ. ಯಾಕೆ ಅಂತಂದ್ರೆ ಸೋನಿಯಾ ಗಾಂಧಿ ಅವರೇ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಾಮಿಸ್ ಮಾಡಿದ್ದು. ಈಗಲ್ಲ, ಅವ್ರು ತಿಹಾರ್ ಜೈಲ್ಗೆ ಹೋದಾಗ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಬಹಳ ಒತ್ತಡವನ್ನ ಹೇರಿ ಇಲ್ಲ ಸೋನಿಯಾ ಗಾಂಧಿ ಅವ್ರ ಹೆಸರು ಹೇಳ್ಬೇಕು ಅಂತ ಹೇಳಿದ್ರು. ಆದ್ರೂ ಕೂಡ ಹೇಳಲಿಲ್ಲ. ಆ ಮೂಲಕ ತಮ್ಮ ಪಕ್ಷ ನಿಷ್ಠೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ನಿಷ್ಠೆಯನ್ನ ವ್ಯಕ್ತಪಡಿಸಿದ್ರು ಡಿ.ಕೆ. ಶಿವಕುಮಾರ್. ಇದರಿಂದ ತುಂಬಾ ಸಂತುಷ್ಟರಾದಂತ ಸೋನಿಯಾ ಗಾಂಧಿ ಅವರು, ನೀವು ಜೈಲಿಂದ ಹೋಗೋಷ್ಟ್ರಲ್ಲಿ ನಿಮ್ಮನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಒಂದು ವೇಳೆ ತಮ್ಮ ಅಧ್ಯಕ್ಷತೆಯಲ್ಲಿ ಏನಾದ್ರೂ ಚುನಾವಣೆಯಲ್ಲಿ ಗೆದ್ದರೆ ಮುಂದಿನ ದಿನಗಳಲ್ಲಿ ತಮ್ಮನ್ನು ಮುಖ್ಯಮಂತ್ರಿಗಳನ್ನಾಗಿಯೂ ಕೂಡ ಮಾಡ್ತೀನಿ ಅಂತ ಸೋನಿಯಾ ಮೇಡಮ್ ಅವರು ಭರವಸೆಯನ್ನ ಕೊಟ್ಟಿದ್ದರು. ಅಷ್ಟೇ ಅಲ್ಲ,
ಸೋನಿಯಾ ಗಾಂಧಿ ಅವರು ನಂಬಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ್ಯಾವ ಟಾಸ್ಕ್ ಕೊಟ್ಟಿದ್ದಾರೋ ಆ ಎಲ್ಲಾ ಟಾಸ್ಕ್ ಗಳನ್ನ ಡಿ ಕೆ ಶಿವಕುಮಾರ್ ಅವರು ಕಂಪ್ಲೀಟ್ ಮಾಡಿ ಟಾಸ್ಕ್ ಮಾಸ್ಟರ್, ಟ್ರಬಲ್ ಶೂಟರ್ ಅಂತ ಅನ್ನಿಸಿಕೊಂಡಿದ್ದಾರೆ. ಹೀಗಾಗಿ ಅವರನ್ನ ಸೋನಿಯಾ ಗಾಂಧಿ ಅವರ ನೀಲಿ ಕಣ್ಣಿನ ಹುಡುಗ ಅಂತ ಕೂಡ ಕರೀತಾರೆ ಡಿ ಕೆ ಶಿವಕುಮಾರ್ ಅವರನ್ನ. ಡಿ ಕೆ ಶಿವಕುಮಾರ್ ಅವರ ಪರವಾದಂತಹ ಒಲವು ಸೋನಿಯಾ ಗಾಂಧಿ ಅವರಿಗೆ ತುಂಬಾ ಇದೆ. ಯಾಕೆಂದ್ರೆ ಅವರ ಪಕ್ಷ ನಿಷ್ಠೆ, ಹೈಕಮಾಂಡ್ ನಿಷ್ಠೆ ಇದೆಲ್ಲದರಿಂದ ಸಂತುಷ್ಟರಾಗಿರುವಂತ ಸೋನಿಯಾ ಗಾಂಧಿ ಅವರು ಒಂದು ವೇಳೆ ಇರ್ಲಿಲ್ಲ ಅಂದ್ರೆ ಭಾನುವಾರ ನಡೆಯುವಂತಹ ಮೀಟಿಂಗ್ ನಲ್ಲಿ ತನಗೆ ವ್ಯತಿರಿಕ್ತವಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗಬಹುದು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಭಾನುವಾರ ನಡೆಯಲಿರುವಂತಹ ಮೀಟಿಂಗ್ ಏನಿದೆ ಅದರಲ್ಲಿ ಸ್ವತಃ ಸೋನಿಯಾ ಗಾಂಧಿ ಅವರು ಉಪಸ್ಥಿತರಿರಬೇಕು ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸೊ ಸೋನಿಯಾ ಗಾಂಧಿ ಅವರು ಇರ್ತಾರಾ ಈ ಮೀಟಿಂಗ್ ಅಲ್ಲಿ ಅನ್ನೋದೇ ಈಗ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಬನ್ನಿ, ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಪೊಲಿಟಿಕಲ್ ಬ್ಯೂರೋ ಚೀಫ್, ನನ್ನ ಕಲೀಗ ಮಾರುತಿ ಪಾವಗಡ. ಎಸ್ ಮಾರುತಿ, ಈಗ ಭಾನುವಾರ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ನನಗೆ ನಿನ್ನೆ ರಾತ್ರಿಯಿಂದ ಮೀಟಿಂಗ್ ಆಗಿದೆಯಾ? ನಿನ್ನೆ ರಾತ್ರಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದರೂ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದಾರಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಈಗ ಭಾನುವಾರ ನಡೆಯಲಿರುವಂಥ ಮೀಟಿಂಗಲ್ಲಿ ಯಾರ್ಯಾರು ಇರ್ತಾರೆ? ಇದೆಲ್ಲದರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಬಹುದಾ? ಅದ ನಿನ್ನೆ ಮತ್ತೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆಗಳು ಆಗ್ಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಆ ಸಭೆಗಳು ಮುಂದೂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಹೈಕಮಾಂಡ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಅಂತಿಮವಾದಂತ ಒಂದು ಮಾತುಕತೆ ಭಾನುವಾರ ಹೈಕಮಾಂಡ್ ಅಂಗಳದಲ್ಲೇ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಯೋಚನೆ ಮಾಡ್ತಿದೆ ಅನ್ನುವಂಥದ್ದನ್ನ ಪ್ರಿಯಾಂಕಾ ಖರ್ಗೆ ಅವರ ಕಳೆದ ವಾರ ದೆಹಲಿಗೆ ಹೋದಾಗ ಅದನ್ನ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರಿಗೆ ತಲುಪಿಸುವಂತ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಆದ್ರೆ ತದಬಳಿಕ ಬಂದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲೇ ನಿರ್ಧಾರ ಆಗುತ್ತೆ ಅಂತ ಹೇಳಿದ ಬಳಿಕ ಎರಡೂ ಬಣದಲ್ಲೂ ಕೂಡ ಇದ್ದಂತಹ ಈ ಬಣ ಪಾಲಿಟಿಕ್ಸ್ ಇನ್ನಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ಅಂತಿಮವಾಗಿ ಒಂದು ತೆರೆ ಎಳಿಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಬೆಳಗ್ಗೆಯಿಂದಲೂ ಕೂಡ ಇತ್ತು. ಆದ್ರೆ ಏಕಾಏಕಿ ಆ ಸಭೆಯನ್ನ 30ನೇ ತಾರೀಕು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತೊಂದ್ ಕಡೆ ಸಂಸದೀಯ ಮಂಡಳಿಯ ಸಭೆಯೂ ಕೂಡ ಇರೋದ್ರಿಂದ ಆಗ ಎಲ್ಲ ಮಾರುತಿ, ಈಗ ಅರ್ಜೆನ್ಸಿ ಇವ್ರಿಗೆ ಅರ್ಥ ಆಗ್ತಾ ಇಲ್ವಾ ಅಂತ ಅಂದ್ರೆ ರಾಜ್ಯಾದ್ಯಂತ ಈ ವಿಚಾರ ಎಷ್ಟು ತಾರಕಕ್ಕೇರಿದೆ. ಈಗಾಗಲೇ ತಮಗ್ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಬೆಂಬಲಿಗರು ಬೀದಿಗೆ ಬಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಬ್ರಿಗೊಬ್ರು ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದು ಬಿಟ್ರೆ ದೊಡ್ಡ ಪರಿಣಾಮ ಬೀರುತ್ತೆ. ಆ ಅರಿವು ಹೈಕಮಾಂಡ್ ಇಲ್ವಾ? ಯಾಕೆ ಸಮಯ ಖರೀದಿ ಮಾಡ್ತಾ ಇದೆ? ಶನಿವಾರ ಅಂತಾರೆ, ಭಾನುವಾರ ಅಂತಾರೆ, ಇಲ್ಲ ಇನ್ನು ಮುಂದಕ್ಕೆ ಹೋಗ್ತಾರೆ ಅಂತಾರೆ. ಯಾಕೆ ಅರ್ಜೆನ್ಸಿ ಕಾಣ್ತಾ ಇಲ್ಲ ಅವರಲ್ಲಿ? ಕಳೆದ 3 ದಿನಗಳ ಹಿಂದೆ ರಾಜ್ಯದ ಈ ಪರಿಸ್ಥಿತಿಯ ಬಗ್ಗೆ ಒಂದು ವೇಳೆ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹಾರ ಮಾಡದೇ ಇದ್ರೆ ಇದು ದೊಡ್ಡ ಮಟ್ಟದಲ್ಲಿ ಎರಡೂ ಬಣಗಳ ನಡುವೆ ಬಹಿರಂಗವಾಗಿ ಹಚ್ಕೊಳ್ಳುತ್ತೆ. ಇದು ನೇರವಾಗಿ ಸರ್ಕಾರ ಮತ್ತೆ ಪಕ್ಷದ ಮೇಲೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೇಣುಗೋಪಾಲ್ ಅವ್ರಿಗೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಕೊಟ್ಟಿದ್ರು. ಆದ್ರೆ ವೇಣುಗೋಪಾಲ್ ಅವರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಈಗ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ. ಹೀಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಇವರ ಜೊತೆಗೆ ರಾಜ್ಯದಿಂದ ಸಿಎಂ ಹಾಗೂ ಡಿಸಿಎಂ ಈ 6 ಜನ ಕೂತು ಚರ್ಚೆ ಮಾಡಿದಾಗ ಮಾತ್ರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. 6 ಜನ ಕೂತ್ಕೊಂಡು ಒಂದು ರಾಜ್ಯದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಯಾರು ಇವರಿಗೆ ಮತ ಹಾಕಿ ಇವರು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ, ಮತದಾರ ಪ್ರಭುಗಳ ಹಿತದೃಷ್ಟಿಯಿಂದ ಇದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನುವಂತ ಕಾಮನ್ ಸೆನ್ಸ್ ಹೈಕಮಾಂಡ್ಗೆ ಇಲ್ವಾ? ಎಲ್ಲರೂ ಕೂತು ಮಾತಾಡಕ್ಕೆ ಇವ್ರಿಗೆ ತೆಗೆದುಕೊಳ್ತಾ ಇರೋದು ಏನು? ಯಾಕಿಷ್ಟು ನಿರ್ಲಕ್ಷ್ಯ? ಯಾಕಿಷ್ಟು ಸಮಯ ಖರೀದಿ ಮಾಡ್ತಾ ಇರೋದು ಇವರು? ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಆಯ್ತಾ ಕರ್ನಾಟಕ ಹಾಗಾದ್ರೆ ಇವ್ರಿಗೆ? ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಇಷ್ಟ, ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಇಷ್ಟ, ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯ, ಯಾರ್ಯಾರು ಇಷ್ಟನೋ ಎಲ್ಲಾ ಇಷ್ಟ ಕಷ್ಟಗಳು ಇರೋರು ಕೂತ್ಕೊಂಡು ಮಾತಾಡಿ ಬಗೆಹರಿಸಿದ್ರೆ ತಾನೇ. ಕಾಂಗ್ರೆಸ್ ಹೈಕಮಾಂಡ್ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಖಂಡಿತ ಕರ್ನಾಟಕದ ಪರಿಸ್ಥಿತಿ ಅವ್ರಿಗೆ ದೊಡ್ಡ ಮಟ್ಟದ ಒಂದು ತಲೆನೋವಾಗಿರುವಂತದ್ದು ನಿಜ. ಒಂದು ಕಡೆ ಸಿದ್ದರಾಮಯ್ಯ ಅವರನ್ನು ಬಿಡುವಂತ ಒಂದು ಪರಿಸ್ಥಿತಿಯಲ್ಲಿಲ್ಲ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಬಿಡುವಂತ ಒಂದು ಪರಿಸ್ಥಿತಿ ಇಲ್ಲ.
ಒಂದೇ ದಿನ ಯಾವ್ದಾದ್ರು ಒಂದು ನಿರ್ಧಾರ ತೆಗೆದುಕೊಂಡಿದ್ದೆ ಆದ್ರೆ, ಯಾವ್ದಾದ್ರು ಒಂದು ಬಣಕ್ಕೆ ಅಸಮಾಧಾನ ಇರುವಂತಹ ಒಂದು ನಿರ್ಧಾರ ಆಗಿದ್ದೆ ಆದ್ರೆ ಅದರ ನೇರ ಪರಿಣಾಮ ಸರ್ಕಾರದ ಮೇಲೆ ಆಗಬಹುದು, ಬೇರೆ ಪಕ್ಷಗಳು ಅದರ ಲಾಭವನ್ನ ಪಡ್ಕೊಳ್ಬಹುದು ಅನ್ನುವಂತ ಒಂದು ಆತಂಕ ಇದೆ. ಹೇಳಿ ಕೇಳಿ ಇಡೀ ದೇಶಾದ್ಯಂತ ಇರೋದು 3 ರಾಜ್ಯಗಳಲ್ಲಿ, ಅದರಲ್ಲೂ ಬಹಳಷ್ಟು ಆರ್ಥಿಕವಾಗಿ ಸದೃಢವಾಗಿರುವಂತಹ ಒಂದು ರಾಜ್ಯ, ಹೈಕಮಾಂಡ್ಗೆ ಸಂಜೀವಿನಿ ಕೊಡುವಂತಹ ಒಂದು ರಾಜ್ಯ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ರಾಜ್ಯವೂ ಕೂಡ ಹೈಕಮಾಂಡ್ ಪರವಾಗಿ ನಿಂತು ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ಗಳನ್ನ ನಿಭಾಯಿಸುವಂತಹ ನಾಯಕರುಗಳ ಕೊರತೆ ಇದೆ. ಹೀಗಾಗಿ ಬಹಳಷ್ಟು ಬ್ಯಾಲೆನ್ಸ್ ಮಾಡಿ ಒಂದು ನಿರ್ಧಾರವನ್ನ ಮಾಡಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರೋದು. ಈ ಹಿನ್ನೆಲೆಯಲ್ಲಿ 30ನೇ ತಾರೀಕು ನಡೆಯುವಂತಹ ಒಂದು ಸಭೆ ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಹಾಗಾಗಿ ಆ ಸಭೆಯಲ್ಲಿ ಸೋನಿಯಾ ಗಾಂಧಿ ಇರಲೇಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಸಹಜವಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ದೆಹಲಿಗೆ ಬುಲಾವ್ ಕೊಟ್ಟಿರೋದ್ರಿಂದ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಹೋಗುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಭಾನುವಾರ ನಡೆಯುವಂತ ಒಂದು ಸಭೆಯಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇಬ್ಬರು ಇದ್ದಿದ್ದೆ ಆದ್ರೆ ಅಂತಿಮವಾಗಿ ಅವತ್ತು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರೆ ಎಳೆಯುವಂತ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಖಂಡಿತವಾಗಿಯೂ ರಾಜ್ಯ ಕಾಂಗ್ರೆಸ್ ಅಲ್ಲಿ ಬಣ ಪೊಲಿಟಿಕ್ಸ್ ಅಲ್ಲಿ ಆಗ್ತಿರುವಂತಹ ಏಟು ಎದುರೊಟ್ಟು ಪೊಲಿಟಿಕ್ಸ್ ಬಹಳ ಚೆನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತು. ಆದ್ರೆ ಏಕಾಏಕಿ ಒಂದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಥ್ಯಾಂಕ್ ಯು ಮಾರುತಿ, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.